ಹೌದಾ? ಇನ್ನೊಬ್ರು ಲೈವ್ ಮಾಡ್ಕೊಳ್ಳಿ. ಇದು ಲೈವ್ ನಾರ್ಮಲ್ ವಿಡಿಯೋ ಒಬ್ರು ಮಾಡಿ. ಇದು ಲೈವ್ ವಿಡಿಯೋ ನಾರ್ಮಲ್ ಒಬ್ರು ಮಾಡಿ. ಸ್ವಲ್ಪ ಫೋನಲ್ಲಿ ಮಾತಾಡ್ಬಿಟ್ಟಿದ್ರೆ ನಮ್ಗೆ ಮತ್ತೆ ಹೌದಾ? ಅಲ್ಲ, ಈಗ ಬಂದು ಡೆಮಾಲಿಷನ್ ಎರಡಿದೆ, ಅದು ಎರಡಿದೆ. ಅದಲ್ಲ, ಈಗ ಒಟ್ಟಾರೆ ಸರ್ಕಾರಿ ಗೋಮಾಳಲ್ಲಿ ಏನಿದೆ ಬೀಡು, ಬೇರೆ ಬೇರೆಲ್ಲ ಅಲ್ಲಿ ಮಾಜಿ ಅಧ್ಯಕ್ಷ ಅಂತೆ ಆ ಪಾರ್ಟಿ ಈಗ ಆಲ್ರೆಡಿ ಹೆಂಡತಿ ಹೆಸರಿಗೆ ಮತ್ತು ತಮ್ಮ ಹೆಸರಿಗೆ ಈ ಕಥೆ ಮಾಡ್ಕೊಂಡಿದ್ದಾರೆ. ಈಗ ಖಾಲಿ ಅವ್ರಿಬ್ರು ಕೊಡ್ತಾ ಇರೋರು ಅದನ್ನೇ ನಮ್ಗೀಗ ಪಿಡಿಒ ಯಾಕೆ ಇಲ್ಲ 11/9/11 ಇಸ್ಕೊಡ್ತಾರೆ ಇಲ್ಲಿ ಇದನ್ನ ಪಿಡಿಒ. ಈಗ ಪಿಡಿಒಗೆ ಒಂದ್ ಸನ್ಮಾನ ಮಾಡೋಣ, ಬಟ್ ಇದು ನೀವು ಇಂದ್ರ ಮೇಲೆ ಕ್ರಮ ತಗೋಬೇಕು. ಇದು ನಿಜವಾಗ್ಲೂ ಅಲ್ಲ ಕೊಟ್ಟಿರೋ ಇದರ ದಾಖಲೆ ಈಗ ಆಪ್ಷನ್ ತಗೊಂಡಿಲ್ಲ. ಅವ್ರು RS ಕೇಳಿದ್ರೆ ತಹಸೀಲ್ದಾರ್ ಸರ್ ಬಂದಿದ್ರು. ಈಗ ಡೆಮಾಲಿಷನ್ ಮಾಡ್ತೀವಿ, ಫಸ್ಟ್ ಅಳತೆ ಮಾಡಿ ಅಷ್ಟೇ ಜಾಗದಲ್ಲಿ ಬಂದಿದ್ರೆ ಪಂಚಾಯತಿಯವ್ರನ್ನ ಕೇಳ್ಕೊಳ್ಳಿ. ಅವರು ಅಷ್ಟೇ ಜಾಗನ ಕೊಡ್ತಾರೆ ಅಂತ ಅಲ್ಲ ಸುಂದರ್. ಈಗ ನಾನು ಈಗ ಅದೇ ಶಿವಗಂಗೆ ಹೋಗಿದ್ವಲ್ಲ, ಏನ್ ಮಾಡಿದ್ರಿ ಈಗ? ಅಲ್ಲ, ಈಗ ನೀನೇ ಬಂದ್ಬಿಡು. ಈಗ ನೆಲಮಂಗಲ ಬಂದ್ಬಿಟ್ಟು ತಗೊಂಡೋಗ್ರಿ, ರಿಪೋರ್ಟ್ ಆರ್ಡರ್ ತಗೊಂಡೋಗಿ. ಅಲ್ಲ ಮನೆ ಎಲ್ಲಿದ್ಯಾ? ಆಯ್ತು ಅದನ್ನು ಇದು ಮಾಡಿ. ಇವತ್ತು ಲಾಸ್ಟ್ ಡೇಟ್ ಕ್ಲೋಸ್ ಆಗುತ್ತೆ. ಇದು ಶಿವಗಂಗೆ ನೋಡಪ್ಪ, ನಾನು ಹೇಳೋದು ಕೇಳಿ. ಶಿವಗಂಗೆ ಬಂದು ರಿಪೋರ್ಟ್ ನಾಳೆ ಡೆಮಾಲಿಷನ್ ಮಾಡ್ತಾರೆ. ಈಗ ಬಂದಿದ್ದಾರೆ, ಈಗ ಅವ್ರು ಹನುಮಂತ ಜಿಲ್ಲಾ ಬಂದಿದ್ದಾರೆ. ನೀವು ಡೆಮಾಲಿಷನ್ ಮಾಡ್ತಾರೆ ಅಂದ್ರೆ ನಾಳೆ ಅಂದ್ರೆ ಅವ್ರು ನಾಳೆ ಅವ್ರಿಗೆ ನಾನು ಹೇಳ್ತೀನಿ. ನಾಡಿದ್ರೆ ನಾಡಿದ್ದು ನೀವು ಯಾವಾಗ ಹೇಳ್ತೀವಿ ಅವಾಗ. ಎಷ್ಟೊತ್ತಿ ಟೈಮಿಂಗ್ಸ್ ಹೇಳಿ? 10:00 ನಾಡಿದ್ದು 10:00 ತೆಗ್ಸ್ಬಿಟ್ಟು GPS ಫೋಟೋ ಮಾಡಿ ರಿಪೋರ್ಟ್ ಮಾಡ್ಬೇಕು. ಫುಲ್ ತೆಗ್ಸಕ್ಕೆ ಹೇಳಿ ಸರ್. ಸುಮ್ಮನೆ ಒಂದ್ ಮೂಲೆ ಹಿಂಗೆ ಎಣಕ್ತಾರೆ, ಸುಮ್ಮನೆ ಬರ್ತಾರೆ. ನೀವ್ ಇರ್ಬೇಕು, ನೀವ್ ಇದ್ದೇ ಮಾಡ್ಸಿ. ಇಲ್ಲ ಅವ್ರು ಇಂಪ್ರೂವ್ ಮಾಡಿದಾರಲ್ಲ ಟೈಮಿಂಗ್. ನಾಟಿದ್ದು ಬರೋಣ ಬಿಡಿ. ನೀನು ಆಯ್ತು, ನೀವು ಹುಷಾರಾಗೋ. ರೆವೆನ್ಯೂ ಇನ್ಸ್ಪೆಕ್ಟರ್ ನೋಡ್ಕೊಂಡ್ರೆ ಆಯ್ತು. ನೀನು ಹುಷಾರಾಗೋ. ಬೇರೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ECG ಎಲ್ಲ ಮಾಡಿಸ್ಬೇಕು. ಓಕೆ ಕೊಡಿ ಸುಂದರ್ ಕೊಡಿ. ಈಗ ಇಲ್ಲಿ ಇದು ಫಿಸಿಕಲ್ ಕಾಪಿ ಇದೆ. ಏನ್ ಗೊತ್ತಾ, ಇದು ಈ ಸರ್ವೆ ನಂಬರ್ 39ರಲ್ಲಿ ಅಲ್ಲಿ ಯಾರೋ ಅಧ್ಯಕ್ಷರು ಮತ್ತು ಅವ್ರ ಹೆಂಡತಿ ಹೆಸರಿಗೆ ಈ ಸುತ್ತು ಖಾಲಿ ಜಾಗಕ್ಕೆ ಗೋಮಾಳಕ್ಕೆ ಈ ಸುತ್ತು ಮಾಡ್ಕೊಂಡಿದ್ದಾರೆ. ಅದನ್ನು ಸಹ ನಾಳೆ ನೀವು ಹಿಂಗ ವೆರಿಫಿಕೇಶನ್ ಮಾಡಿ ಇವ್ರದ್ದು ಹೆಲ್ಪ್ ತಗೊಳ್ಳಿ ನಮ್ಮದು. ಸೊ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಅದು ಒಂದ್ ವೇಳೆ ಏನೋ ಖಾಲಿ ಜಾಗಕ್ಕೆ ಮಾಡಿದ್ರೆ ಅವ್ರ ಮೇಲೆ FIR ಆಗ್ಬೇಕು. ಗೋಮಾಳ ಲ್ಯಾಂಡ್ ಗ್ರಾಬಿಂಗ್ 192 ಕೇಸ್ FIR ಆಗ್ಬೇಕು. ತಾವೇನಾದ್ರೂ ಮತ್ತೆ ಸುಮ್ಮನೆ ಇಲ್ಲ ಹಂಗೆ ಈಗ ಕತೆ ಹೇಳಿದ್ರೆ ಆಗಲ್ಲ. ಸೀರಿಯಸ್ ಆಗಿ ನೀಟಾಗಿ ಅಟೆಂಡ್ ಮಾಡ್ಬೇಕು. ಈಗ ಅಲ್ಲಿ ಕಾಲೇಜ್ ಗೋಮಾಳಕ್ಕೆ ಹೆಂಗೆ ಕೊಡ್ತಾರೆ ಅವರು PDO ಮೇಲೆ FIR ಆಗ್ಬೇಕಂತ ಹೇಳ್ತಾರೆ. ನಾನು ಕೊಡಿ ರಿಪೋರ್ಟ್ ಕೊಡಿ. ಒಂದು ಸ್ಟೇಟಿಗೆ ಒಂದು ಮಾದರಿ ಮಾಡೋಣ. ಎಲ್ಲರ ಮೇಲೆ FIR ಮಾಡಿಸಿ ಎಷ್ಟು ಜನ ಆಗಿದೆ ನಂಗೆ ನಾಳೆ ಕೊಡ್ಬೇಕು ರಿಪೋರ್ಟ್. ಮಾತು ಹಾಗೆ ಲೈನಲ್ಲಿ ಇದ್ದ ಒಂದು ಮಾತು ಕೇಳ್ಬೇಕು ಅವ್ರಿಗೆ. ನಮ್ಮ ಹುಡುಗರು ಫೋನ್ ಮಾಡಿದ್ರೆ ಇಂಥ ಸಂದರ್ಭದಲ್ಲಿ ಫೋನೇ ಏನಪ್ಪ ಏನಾಯ್ತು? ಅವರಲ್ಲ ಅದೇ ಹೇಳಿ ಏನಾಯ್ತು? ಸುಂದರ್ ಕೇಳಿದ್ರೆ ಎಷ್ಟೊಂದು ಇದೆ ಅದರದ್ದು? ಈಗ ನಾಳೆ ಫ್ರೆಶ್ ರಿಪೋರ್ಟ್ ಕೊಡಿ ನನಗೆ.
ಎಲ್ಲ ವೆರಿಫಿಕೇಶನ್ ಮಾಡ್ಕೊಂಡು ವಿತ್ ಈ ಸುತ್ತು ಕಾಪಿ ಅಟ್ಯಾಚ್ ಮಾಡ್ಕೊಂಡು ತಗೊಂಬನ್ನಿ. ಒಂದು ಬೇಕಾದ್ರೆ ಸರ್ವೆ ಮಾಡಿಸ್ಕೊಂಡು ಗ್ರಾಮ ಪಂಚಾಯತ್ ರೋಡ್ ಅಂತ ಹೇಳಿ ಲೀಗಲಿ ಮಾಡಿಸ್ಬಿಟ್ಟು ಹಾಕಿ ಕೇಸ್ ಹಾಕಿ DC ಮೇಡಮ್ ರಿಪೋರ್ಟ್. ಓಕೆ ಬಟ್ ನಾನು ನೋಡಿ ಈಗ 10:30 ಬರ್ತಾರೆ ಅವರು ನಾಡಿದ್ದು. ನೀವು 10:30 ಮಾಡ್ಬೇಕು, ಮತ್ತೆ ಬೇರೆ ಕತೆ ಎಲ್ಲ ಹೇಳಂಗಿಲ್ಲ. ಎಲ್ಲ ಬಿಡಿಸಿ ಎಲ್ಲ ಅವ್ರು ಅಷ್ಟೇ ಅವ್ರಿಗೆ ಹೇಳಿ ಅಷ್ಟೊಳಗೆ ತಗೊಂಡು ಹೋಗಿ ಅಂತೇಳಿ ಡೆಮೊಲೇಷನ್ ಮಾಡ್ತೀನಿ ಅಂತೇಳಿ ಎಲ್ಲ ಹಾಳಾಗುತ್ತೆ ಅಂತೇಳಿ ಆಯ್ತು ಮತ್ತೆ ಮಾಡಿಸಿ. ಓಕೆ ನಾಡಿದ್ದು 10:30 ಸರ್ ಒಳ್ಳೇದು. ನಿಮ್ಮ ಕೋಪರೇಷನ್ ಸಹಕಾರ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಿಮ್ಮಂತ ಒಳ್ಳೆ ಅಧಿಕಾರಿಗಳಿಂದ ಇರೋದ್ರಲ್ಲಿ ಒಂದಿಷ್ಟು ಇದನ್ನೇ ಹೇಳ್ತಾರೆ, ಮಳೆ ಬೆಳೆ ಆಗ್ತಿದೆ. ಆದ್ರೆ ಇದೇನಾಗಿದೆ ಅಲ್ಲ, ಇದು ನಮ್ಮ ಉದ್ದೇಶ ಅಂತ ಹೇಳಿ ನಮ್ಮ ಉದ್ದೇಶ ಹೇಳ್ಬಿಡ್ತೀನಿ. ಅಲ್ಲಿ ಅದು ಒಂದು ಹೆಸರುವಾಸಿಗೆ ಒಂದು ಅದರದೇ ಆದಂತ ಒಂದು ಪ್ರಸಿದ್ಧಿ ಐತಿಹಾಸಿಕ ಸ್ಥಳ ದಕ್ಷಿಣ ಕಾಶಿ ಅನ್ನೋದು ಒಂದು. ಮತ್ತೆ ಅಲ್ಲಿ ವರ್ಷ ದನಗಳದ್ದು ಇದು ನಡೆಯುತ್ತೆ ಜಾತ್ರೆ. ಈ ವರ್ಷದಿಂದ ನಿಂತೋಗ್ಬಿಟ್ಟಿದೆ, ಈ ವರ್ಷದ ಕೊನೆ ವರ್ಷದಿಂದ ನಿಂತೋಗಿದೆ. ಯಾಕೆ ಅಂತ ಹೋಗೋದಾದ್ರೆ ಈ ಲ್ಯಾಂಡ್ ಮಾಫಿಯಾ ಇವರೆಲ್ಲ ಏನು ಒಕ್ಕಳಿಸ್ಕೊಂಡು ಇವನ್ನೆಲ್ಲ ಇದ್ ಮಾಡ್ಕೊಂಡು ಅಲ್ಲಿಯ ಮೂಲ ಇದನ್ನೇ ಕಳೆದು ಬಿಡ್ತಾ ಇದಾರೆ. ಒಂದು ಸಂಸ್ಕೃತಿ, ಒಂದು ಪದ್ಧತಿ. ಅದಕ್ಕೆ ಅವರು ಅಲ್ಲಿರೋರೇನೆ, ಇನ್ಯಾರು ಮಾಜಿ ಅಧ್ಯಕ್ಷ, ಈ PDO ಇವರೆಲ್ಲ ಸೇರ್ಕೊಂಡು ಇದೆಲ್ಲ ಮಾಡ್ತಾ ಇದಾರೆ. ಹಾಗಾಗಿ ದಯಮಾಡಿ ಅಂತದಾಗದ್ ಬೇಡ. ನಿಜವಾಗ್ಲೂ ನೀವು ಆಲ್ರೆಡಿ ಹೇಳ್ದಂಗೆ ಇದು ಒಂದು ಸ್ಟೇಟ್ಗೆ ಮಾದರಿ ಆಗುತ್ತೆ. ನೀವು ನಿಜವಾಗ್ಲೂ ಮಾಡಿದ್ರೆ ನಾವು ಬೇರೆ ಹೊರಗಡೆ ಬೇರೆ ಕಳ್ಳ ಭ್ರಷ್ಟ ಅಧಿಕಾರಿಗಳಿಗೆ ಸಾರ್ವಜನಿಕ ಸನ್ಮಾನ ಅಂತ ಮಾಡ್ತೀವಿ. ಅದಲ್ಲದೆ ನಿಮ್ಗೆ ಗೌರವಿತವಾಗಿ ಬಂದು ನಿಜವಾಗ್ಲೂ ನಮ್ಮ ಕಡೆ ಸನ್ಮಾನ ಮಾಡ್ತೀವಿ. ಮತ್ತೆ ಅದೆಂತ ಕಷ್ಟದ ಸಮಯದಲ್ಲಿ KRS ಪಕ್ಷ ನಿಮ್ ಜೊತೆ ಇರುತ್ತೆ. ಯಾರೇ ಇರಲಿ, ಯಾವ MLA ಇನ್ನೊಬ್ಬ ಮತ್ತೊಬ್ಬ ಯಾರೇ ಇರಲಿ ಅಂತ ಯಾವುದೇ ಇದಕ್ಕೆ ನೀವು ಮಣಿದೆ ದಯಮಾಡಿ ಸ್ವಲ್ಪ ಕಠಿಣವಾಗಿ ಇದ್ರ ಕ್ರಮ ತಗೊಂಡ್ರೆ ನಿಜವಾಗ್ಲೂ ನೀವು ಕಲ್ಯಾಣ ಕರ್ನಾಟಕದಲ್ಲಿ ಆ ಕಡೆಯಿಂದ ಬಂದಿರ್ತೀರಿ, ನಿಮ್ಗೂ ಒಂದು ಹೆಸರಾಗುತ್ತೆ. ಇಲ್ಲಿ ಇಂಥವ್ರು ಇದ್ರಪ್ಪ ಇದ್ರ ದಿನ ಮಾಡಿದ್ರು ನಮ್ಗೆ. ಯಾಕಂದ್ರೆ ನಾವು ಒಂದ್ ಕಡೆ ಮಾದರಿಯಾಗಿರುವಂತ ಜನರು ನೋಡಿದೀವಿ, ಅವ್ರು ನಿಜವಾಗ್ಲೂ ನೆನ್ಸ್ಕೋತೀವಿ. ದಯವಿಟ್ಟು ಇಲ್ಲ ಇದು ನಾವು FIR ಮಾಡಿಸ್ತೀವಿ ಯಾರಾದ್ರೂ ಮಾಡಿದ್ರೆ. ಸರ್ ಇನ್ನೊಂದು, ನೀವೇ ತಹಸೀಲ್ದಾರ್ ಫೋನ್ ಇವರಿಗೆ SI ಫೋನ್ ಮಾಡಿದ್ರ? ಅವ್ರು ಬಂದ್ರು ಅವ್ರಿಗೆ ಆಚೆ ಕಳಿಸಿದ್ರು ಅವ್ರು ಓದ್ತಿದ್ದಂಗೆ ಮತ್ತೆ ರಿಟರ್ನ್ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಬೇರೆ ಬೇರೆ ಕೈಗಳು ಇದು ಮಾಡ್ತದೆ. ಬೇರೆ ಬೇರೆ ಪ್ರಬಲರು ಇಲ್ಲ ಇವ್ರ ಹೇಳಿಲ್ವಾ, ಶಾಸಕರು ಸಚಿವರು ಯಾರು ಇರ್ತಾರೆ. ಹಾಗಾಗಿ ನೀವು ಅದಕ್ಕೆ ಮಣಿದೆ ಅಂತ ಇದಕ್ಕೆ ದಯಮಾಡಿ ಇಲ್ಲಿ ಕಾನೂನಾತ್ಮಕವಾಗಿ ಏನ್ ಮಾಡ್ಬೋದು ಅದನ್ನ ಕಾನೂನನ್ನ ಎತ್ತಿಡಿದ್ರೆ KRS ಪಕ್ಷ ಜೊತೆ ಇರುತ್ತೆ. ದಯಮಾಡಿ ಅದನ್ನ ಮಾಡ್ಬಿಡಿ ಸರ್. ಅವಕಾಶ ಮಾಡಿ ಸರ್. ಇನ್ನೂ ಸುಮಾರು ಬಿಲ್ಡಿಂಗ್ ಇದೆ ಅಲ್ಲಿ, ಆಲ್ರೆಡಿ ಓಪನ್ ಆಗ್ಬಿಟ್ಟಿದಾವೆ. ಸುಮಾರು ಬಿಲ್ಡಿಂಗ್ ಈ ತರ ಅಕ್ರಮ ಕಟ್ಟಿರೋ ಹೊಸ ಕನ್ಸ್ಟ್ರಕ್ಷನ್ ಏನ್ ಮಾಡ್ತಾರಪ್ಪ, ಕಂಪ್ಲೀಟ್ ಸ್ಟಾಪ್ ಮಾಡ್ತಾರೆ. ಹಳೆ ಕನ್ಸ್ಟ್ರಕ್ಷನ್ ಹೇಳಿ ತುಂಬಾ ದಿನ ಆಗೈತೆ, ಆದ್ರೂ ನೀವು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ನಿಮ್ಗೆ ಏನಾರ ಮೇಲಿನ ಪ್ರೆಸರ್ ಇದ್ರೆ ಹೇಳಿ, ಅವ್ರಿಗೆ ಹೇಳೋಣ. ಯಾಕೆ ಮಾಡ್ತಾ ಇಲ್ಲ ನೀವು? ತುಂಬಾ ದಿನ ಸರ್ ಮಾಡಿದೀವಿ. ಈಗ ನೀವೇ ಈಗ ಲಾಸ್ಟ್ ಟೈಮ್ ಒಂದ್ಸಲ ಕನ್ಸ್ಟ್ರಕ್ಷನ್ ಬಂದಾಗ ಅವ್ರು ಬಂದ್ರು, ಇಮಿಡಿಯೇಟ್ಲಿ ಸ್ಟಾಪ್ ಆಯ್ತು, ಮತ್ತೇನು ಆಗಿಲ್ಲ. ಈಗ ಮತ್ತೆ 2 days ಇಂದ ಸ್ಟಾರ್ಟ್ ಆಗಿದೆ ಅದು. ಅಲ್ಲ ಬಟ್ ನಾವು ಹೇಳ್ತಿರೋದು ಈ ಹೊಸದಾಗಿ ಆಗ್ತಿರೋದ್ರ ಬಗ್ಗೆ ಅಷ್ಟೇ ಅಲ್ಲ ಸರ್. ಈಗಾಗಲೇ ಅಲ್ಲಿ ಯಾರು ಅನಧಿಕೃತವಾಗಿ ಜಂಡ ಹೊಡಿದ್ದಾರೆ ಅವ್ರನ್ನು ತೆರವುಗೊಳಿಸಿ ಕ್ಲೀನ್ ಆಗಿದ್ರೆ ಇಷ್ಟು 78 ಎಕರೆ ಕ್ಲೀನ್ ಆಗಿ ನಿಮ್ಗೆಲ್ಲ RTC ಎಲ್ಲ ಪೂರ್ತಿ ನೀವು ಉಳಿಸ್ಬೇಕು ಸರ್. ನಿಮ್ಮ ಜವಾಬ್ದಾರಿ. ಸರ್ ಸಂತೆ ಬೀದಿ ಹಳೇದು, ಆ ಸಂತೆ ಬೀದಿಯಾಗ ನಿಮ್ಗೆ ಗೊತ್ತು ಎಲ್ಲ ಮನೆ ಕಟ್ಕಡೆ. ಆ ಸಂತೆ ಬೀದಿ ಬಿಡಿಸ್ಕೊಡಿ. ಯಾಕೆ ಇದಾಗಿದೆ ಸಂತೆ ಬೀದಿ ಯಾರು ಆಗ್ತಿಪ್ಪ ಸರ್? ಅದು ಗೌರ್ಮೆಂಟ್ ಜಾಗನೇ. ಸರ್ವೆ ನಂಬರ್ ಜಾಗ ಒಂದು ಆಟದ ಮೈದಾನ, ಒಂದು ಚರಂಡಿ, ಒಂದು ರಸ್ತೆ, ಎಲ್ಲ ಪಂಚಾಯತಿ ವ್ಯಾಪ್ತಿ ಬರುತ್ತೆ. ಕನ್ಸರ್ನ್ ಅಧಿಕಾರಿ ಇವು ಆಗಿರ್ತಾರೆ, PDOಸ್ಗಳು ಅವರು ಪ್ರೊಟೆಕ್ಷನ್ ಮಾಡ್ಕೋಬೇಕು. ಸೊ ಅವ್ರು ಹ್ಯಾಂಡ್ ಓವರ್ ಮಾಡಿರ್ತಾರೆ. ಮಾಡಲ್ಲ ಅಂದ್ರೆ ಯು ಕ್ಯಾನ್ ಟೇಕ್ ಆಕ್ಷನ್. ಓಕೆ ಸರ್. ಅದು ನಾನು ಹೇಳೋದಂದ್ರೆ ಅವರು ಡ್ಯೂಟಿ ಅವರು ಮಾಡ್ಲಿ. ನೀವು ಒಂದು ಕೆಲಸ ಮಾಡಿ, ಕಂಪ್ಲೇಂಟ್ ಕೊಡಿ, ಇವನು ಇವ್ರನ್ನ ಅಡ್ರೆಸ್ ಮಾಡಿ, ಇವಾಗ ಮಾಡಿ ಇವ್ರಿಗೂ ಅಡ್ರೆಸ್ ಮಾಡಿ. ಆಗ ಇಬ್ರು ಬರ್ತಾರೆ, ಅಕೌಂಟಬಿಲಿಟಿ ಬರ್ತಾರೆ. ನಾಡಿದ್ದು 10:30 ಅಲ್ಲಿ ಹೋಗಿ ಅವ್ರು ಬರ್ತಾರೆ. ಆಯ್ತು ಸರ್. ಈಗ ಇದು ನೀವು ಹೇಳಿದೀರಾ, ನಾವು 10ವರೆಗೆ ನಾಡಿದ್ದು 10ವರೆಗೆ ದಯಮಾಡಿ ಏನಾಗುತ್ತೆ ಪ್ಲೀಸ್. ನಮಸ್ಕಾರ. ನಮಸ್ಕಾರ. ಇದು ರೇಷನ್ ಇದ್ರಲ್ಲಿ ಹಂತವಾಗಿ ದುಡ್ಡು ಜನಗಳು ಇದ್ದಾರೆ. ಎಲ್ಲಿದೆ ಇದು? ಎಲ್ಲಿದೆ ಕೆಂಪ ಸರ್ ವಿಶ್ವೇಶ್ಪುರದಲ್ಲಿ 3 ತಿಂಗಳಿಂದ ಸತತವಾಗಿ ಹೇಳ್ತಾನೆ ಇದ್ದೀವಿ ನಾವು. ಸರ್ ನಾವು ಹೋಗ್ತಾ ಇಲ್ಲ ಅಂತಾರೆ, ಆದ್ರೂ ಜನಗಳ ಹತ್ರ ಒಂದು ವಾಟ್ಸ್ಆಪ್ ನಂಬರ್ ಇದೆಯಾ? ಅದೆಲ್ಲ ಕಳಿಸಿ. ಇದು ಇನ್ನೊಂದು ನಿಮ್ಗೆ ಮತ್ತೆ ಹೇಳ್ಬೇಕು ಅಂದ್ರೆ, ಇದು ನೀವೇನ್ ಹೇಳ್ತಾ ಇದಾರೆ ಇದನ್ನು ಒಂದ್ ಕಡೆ ನಡೀತಾರೋ ಎಲ್ಲೋ ಒಂದ್ ಹಳ್ಳಿ ನಡೀತಾರೆ ಸರ್ ಇಲ್ಲಿ ಅಂತ ಹೇಳಿ ಒಂದ್ ಕಡೆ ನಡೀತಾರೆ, ನಿಮ್ ಪಾಯಿಂಟ್ ಔಟ್ ಮಾಡಿ ಹೇಳ್ಬೋದು. ಇದು ಎಲ್ಲ ಕಡೆ ನಡೀತಾರೆ. ಇದು ನೆನ್ನೆ ಆಗಿದೆ ಸರ್. ಸರ್ ಒಂದ್ ಕಾರ್ಡ್ 1 kg ಅಕ್ಕಿ ಇಡ್ಕೊಂತಾರೆ, ದುಡ್ಡು ಇಸ್ಕೊಂತಾರೆ.
ಅವ್ರ ಮೇಲೆ ದೌರ್ಜನ್ಯ. ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಡ್ತಾರ ಅವರು ಹೌದು ಸರ್, ಅಲ್ಲೇ ಕೊಟ್ಟಿದ್ದಲ್ಲ. ಎಲ್ಲ ನಾವು ಲೈವ್ ವಿಡಿಯೋ ಇದೆ ನೋಡಿ ಸರ್. ವಿಡಿಯೋಗಳಿದೆ, ಅದ್ರದ್ದು ಒಂದಲ್ಲ ಅದ್ರ ತುಂಬಾ ಇದಾವೆ. ನಿಮ್ಗೆ ಬೇಕಾದ್ರೆ ನಾವು ಕಳ್ಸಿಕೊಡ್ತೀವಿ ವಾಟ್ಸ್ಆಪ್ ಮೂಲಕ. ದಯವಿಟ್ಟು ಅದ್ರ ಮೇಲೆ ಕ್ರಮ ತಗೊಳ್ಳಿ. ಈಗ ನೋಡಿ ಅಕ್ಕಿ ನಿಮ್ಮ ಅಲ್ಲಿ ನಿಮಗೆ ಗೂಗಲ್ ಅಕ್ಕಿ ಖರೀದಿ ಕೇಂದ್ರದಲ್ಲಿ ರಾಗಿ ಖರೀದಿ ಕೇಂದ್ರದಲ್ಲಿ 50 ಕೆಜಿಗೆ ಸುಮಾರು ಅದು 60 ದಿನಕ್ಕೆ 1.5 ಕೋಟಿ ಆಗಲ್ಲ. ನೋಡ್ತಾ ಹೋದ್ರು 60 ದಿನಕ್ಕೆ, ಬರೀ 60 ದಿನಕ್ಕೆ 60 ದಿನ ಅವ್ರು ಮಾಡೋ ವಹಿವಾಟಲ್ಲಿ 1.5 ಕೋಟಿ ನಿಮ್ಗೆ ಆಗ್ತದೆ. ನಾನೇ ವಿಸಿಟ್ ಮಾಡಿದಪ್ಪ, ಯಾರ ರೈತರ ಮುಂದೆ ಬಂದು ಹೇಳಕ್ ಸ್ಟೇಟ್ಮೆಂಟ್ ನಾನೇ ಅವತ್ತು ಇಸ್ಕೊಂಡು ರೈತರ ಮಧ್ಯೆ ಅವರೆಲ್ಲ ಸೈಡ್ ಕಳಿಸಿ ನೋಡಪ್ಪ ಯಾರಾದ್ರೂ ಸರ್ ಅಲ್ಲೆಲ್ಲ ಮಧ್ಯವರ್ತಿಗಳೆಲ್ಲ ಸರ್ 4 ಕೆಜಿ ಇಸ್ಕೊಂತಿದಾರೆ ಅಂತ ಹೇಳಿಲ್ಲ ಸರ್. 500 ಗ್ರಾಮ್ ತಗೊಂತಾರೆ. ಕಳಿಸಿ, ಅದನ್ನ ಕಳಿಸಿ. ನಮ್ಗೆ ವಿಡಿಯೋ ಇದೆ, ಲೈವ್ ಇದೆ, ನಾವು ಸುಳ್ಳು ಹೇಳುದಿಲ್ಲ. ಮತ್ತೆ ರೈತ ಅವ್ನು ಯಾರು ಒಪ್ಕೊಂಡಿದ್ದಾರೆ, ದುಡ್ಡು ತಗೊಂಡವರು ದುಡ್ಡು ಈಸ್ಕೊಂಡವ್ರು ಒಪ್ಕೊಂಡವ್ರೆ, ವಾಪಸ್ ಕೊಡ್ತೀವಿ ಅಂತ ದುಡ್ಡು ಈಸ್ಕೊಂಡವರು ಒಪ್ಕೊಂಡವ್ರೆ. ಇಷ್ಟೆಲ್ಲ ಇದೆ. ದಯವಿಟ್ಟು ಇದೆಲ್ಲ ನೋಡಿ ಸರ್, ಇದೆಲ್ಲ ನೋಡಿ ಮಂಡಲೇ ಬರೋದು. ದಯಮಾಡಿ ಏನಾದ್ರು ಕ್ರಮ ತಗೊಂಡು ಒಂದು ಪಾರದರ್ಶಕ ಮತ್ತೆ ಒಂದು ಒಳ್ಳೆ ಪ್ರಾಮಾಣಿಕ ಸಮಾಜ ಕಟ್ಟೋದ್ರಲ್ಲಿ ದಯವಿಟ್ಟು ನಿಮ್ಮ ಪಾತ್ರ ತುಂಬಾ ಮುಖ್ಯವಾದದ್ದು. ದಯಮಾಡಿ ಕ್ರಮ ವಹಿಸಿ. ಅಲ್ಲ, ನೀವು ಸಾಮಾನ್ಯವಾಗಿ ಫಾರ್ಮಲಿ ಹೇಳ್ಬಿಟ್ಟು ಕಳಿಸ್ಬಿಟ್ಟು ದಯಮಾಡಿ ಆತರ ಆಗ್ಬಾರ್ದು. ನಮ್ಮ ತುಂಬಾ ಜನ ನಾವು ನಮ್ದು ಅಂದ್ರೆ ಆ ವರ್ಷಗಳು ಬೇರೆ ತರ ಆಗ್ಬೋಗುತ್ತೆ. ನೀವು ನಮ್ಮ ಹತ್ರ ಗೌರವಯುತವಾಗಿ ನೆಟ್ಕೊಂಡಿದ್ದೀರಾ, ಆ ಕಾರಣ ನಾವು ನಿಮ್ಗೆ ಅದೇ ಗೌರವದಲ್ಲಿ ಹೇಳ್ತಾ ಇದೀವಿ. ದಯಮಾಡಿ ಇದು ನಮ್ಮ ಕೆಲಸ ಅಲ್ವೇ ಅಲ್ಲ, ಇದನ್ನ ನಿಮ್ಗೆ ಮತ್ತೆ ಏನ್ ಹೇಳ್ತೀವಿ ಜ್ಞಾಪಕಗೊಳಿಸ್ತಾ ಇದೀವಿ. ದಯಮಾಡಿ ಪ್ಲೀಸ್ ಟೇಕ್ ಆಕ್ಷನ್. ವಿಶ್ವೇಶ್ವರ ಸೊಸೈಟಿಯಲ್ಲಿ ನಾವ್ ಎಷ್ಟೇ ಇದ್ ಮಾಡಿದ್ರು ಅವರು ಅಂತರ್ವಾಗಿ ಜಯಕುಮಾರ್ ಅವರಿಗೆ ನಾವು ಸುಮಾರು ಸರಿ ಬೆಳಿಗ್ಗೆ ಕೂಡ ಮಾತಾಡಿದ್ವಿ. ಈಗ ವಾಟ್ಸ್ಆಪ್ ನಂಬರ್ ಇದೆ ಅಲ್ವಾ? ಇನ್ನೊಂದು ಸರ್, ಅವ್ರು ಮಾತಾಡಿರೋದು ನಮ್ಮೇ ದಬ್ಬಳಿಕೆ. ನಾನು ಒಬ್ಬ ರೇಷನ್ ಕಾರ್ಡ್ ಮಾತಾಡೋಕ್ ಹೋದ್ರೆ ಈ ಚೀಲಕ್ಕೆ 30 ರೂಪಾಯಿ ತಗೊಂತಾರೆ ಸರ್. ನಮ್ ಚೀಲ ಬೇಡ, ನಮ್ಮ ಹತ್ರನೇ ಚೀಲ ತಂದಿದೀವಿ ಅಂದ್ರೆ ಬೇಕಾದ್ರೆ ನೀವೇ ಸುರ್ಕೊಂಡು ಹೋಗ್ರಿ, ನಾವು ಬರೀ ಹೆಬ್ಬೆಟ್ ತಗೊಂತೀವಿ, ನೀವೇ ತೂಕ ಹಾಕೊಂಡು ಹೋಗ್ರಿ ಅಂತ. ಸರ್ ಅದು ಕಾನೂನಲ್ಲಿ ಇದೆಯಾ? ಇದೆ. ನೀವು ಬೇಕಾದ್ರೆ ತೂಕ ಹಾಕೊಂಡು ಹೋಗ್ರಿ, ನಾವು ತೂಕ ಹಾಕಲ್ಲ. ವಿಶ್ವೇಶ್ವರ ಅದೊಂದು ಜಾಸ್ತಿ ಕಂಪ್ಲೇಂಟ್ ಆಗಿದೆ ಅಲ್ವಾ? ಹೌದು ಸರ್. ಈಗ ನೋಡಿ, ಕ್ಯಾನ್ಸಲ್ ಮಾಡಿ ಬೇರೆ 50 ರೂಪಾಯಿ ಇಸ್ಕೊಂತಾರೆ ಸರ್ ಒಂದ್ ಕಾರ್ಡ್ಗೆ. 50 ರೂಪಾಯಿ ಒಂದ್ ಕಾರ್ಡ್ಗೆ. ನಂಬರ್ ಕೊಡಿ ಸರ್. ಲೈಸೆನ್ಸ್ ರದ್ದು ಮಾಡಿದ್ರೆ ಸರ್, ಈ ಭಾಗದ ಉಸ್ತುವಾರಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕಳಿಸಿ ನನಗೆ ಎಲ್ಲ ವಾಟ್ಸ್ಆಪ್ ಮಾಡ್ತೀವಿ ಸರ್. ಆದ್ರೆ ಜನಗಳು ಧೈರ್ಯವಾಗಿ ಅಂದ್ರೆ ಸರ್, ಅವರು ರೇಷನ್ ಅವ್ರ ಮುಂದೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಅನ್ನೋ ಯಾರು ಸರ್. ಬಡವ್ರದ್ದು ಯಾಕೆ ಸರ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾರೆ? ಅದೇನಿರಲ್ಲ, ನೀವು ಇವ್ರ ಗಮನಕ್ಕೆ ತನ್ನಿ. ಇವ್ರು ಮಾಡಿಲ್ಲ ಅಂತಂದ್ರೆ ಮುಂದೆ ಏನ್ ಮಾಡ್ಬೇಕು ನಾವು ಮಾಡೋಣ. ಆಯ್ತು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈ ರೇಷನ್ ವಿಚಾರವಾಗಿ ಜಯಕುಮಾರ್ ಅವರು ಅಂತ ಬೆಳಿಗ್ಗೆ ಕೂಡ ಮಾತಾಡಿದ್ರು. 3-4 ಸಾರಿ ನಾನು